ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪ್ರತಿಯೊಂದು ಲೋಕದಲ್ಲೂ ಕೂಡ ಅತಿ ಸೂಕ್ಷ್ಮವಾಗಿ ಬಿಂಬಿಸಲಾಗಿರ್ತಕ್ಕಂಥದ್ದು. ಪ್ರಾಯೋಗಿಕವಾಗಿ ಕೂಡ ಇಲ್ಲಿ ಜನರಿಗೆ ಮನದಟ್ಟಾಗುವಂಥ ನಿಟ್ಟಿನಲ್ಲಿ ಬಿಂಬಿಸಲಾಗಿದೆ. ಹಾಗಾಗಿಯೇ ಈ ಒಂದು ದೃಶ್ಯ ಲೋಕದಲ್ಲಿ ನಾವು ನೋಡಿದ್ವಿ, ಸ್ಥಳದಲ್ಲಿಯೇ ಕೂಡ ಕೆತ್ತನೆಯನ್ನು ಮಾಡೋದ್ರ ಮೂಲಕ ಶಿಲ್ಪಕಲೆಗಳನ್ನ ಅರಳಿಸುವುದರ ಮೂಲಕ ಜನರಿಗೆ ಮನದಟ್ಟಾಗುವಂಥ ರೀತಿಯಲ್ಲಿ ಬಿಂಬಿಸಿದರು. ಅದಕ್ಕೂ ಏನು ಹೆಚ್ಚು ಅನ್ನುವಂಥ ನಿಟ್ಟಿನಲ್ಲಿ ವಿಭಿನ್ನವಾಗಿ ಒಂದು ಕೃಷಿ ಲೋಕ ಹುಟ್ಕೊಂಡಿದೆ. ಈಗ ಒಂದು 11 ಎಕರೆ ವಿಶಾಲವಾದ ಈ ಒಂದು ಕೃಷಿ ಲೋಕದಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಾಯೋಗಿಕವಾಗಿ ಬೆಳೆಯನ್ನು ಬೆಳೆಯಲಾಗಿದೆ. ಯಾವುದೇ ಒಂದು ಆರ್ಗ್ಯಾನಿಕ್ ಏನು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿದೆ, ಯಾವುದೇ ಒಂದು ರಾಸಾಯನಿಕ ಬಳಸದೆ ಪ್ರತಿಯೊಂದನ್ನು ಕೂಡ ರೈತನಿಗೆ ಮನದಟ್ಟಾಗುವಂಥ ನಿಟ್ಟಿನಲ್ಲಿ ಈ ಬೆಳೆಗಳನ್ನು ಬೆಳೆದು ಪ್ರದರ್ಶನ ಮಾಡಲಾಗ್ತಾ ಇದೆ. ಅದರಂತೆ ದೇಶಾದ್ಯಂತಲೂ ಕೂಡ ರೈತನಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಯಂತ್ರೋಪಕರಣಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಮಳಿಗೆಗಳಲ್ಲಿ ರೈತನಿಗೆ ಬೇಕಾದಂಥ ಬೀಜೋಪಚಾರಗಳನ್ನು ಕೂಡ ಇಲ್ಲಿ ದೊರೆಯುವಂಥ ನಿಟ್ಟಿನಲ್ಲಿ ಕೆಲಸ ಇಲ್ಲಾಗಿರ್ತಕ್ಕಂಥ ಈ ಒಂದು ವಿಭಿನ್ನ ಲೋಕದಲ್ಲಿ ರೈತ ಸಂಚಾರ ಮಾಡಿದ್ದೇ ಆದರೆ ಮುಂದಿನ ತನ್ನ ಒಂದು ರೈತನ ಕಾರ್ಯದಲ್ಲಿ ಸಾಕಷ್ಟು ಲಾಭದಾಯಕ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಹಾಗಾಗಿ ಈ ಒಂದು ರೈತ ಒಂದು ಕೃಷಿ ಲೋಕಕ್ಕೆ ನಮ್ಮ ಒಂದು ರೌಂಡ್.
ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಅತ್ಯಂತ ಆಕರ್ಷಣೀಯವಾಗಿದೆ ಕೃಷಿ ಲೋಕ. ಈ ಒಂದು ಲೋಕದಲ್ಲಿ ಪ್ರಾಯೋಗಿಕವಾಗಿ ಬೆಳೆ ಬೆಳೆದು ರೈತನಿಗೆ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದರೆ, ಈಗಾಗಲೇ ನಷ್ಟದಲ್ಲಿರುವಂಥ ರೈತನಿಗೆ ಏನು ಪ್ರಾಯೋಗಿಕವಾಗಿ ಉಪಕರಣಗಳನ್ನು ಬಳಕೆ ಮಾಡೋದರ ಮೂಲಕ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಹಾಗೆ ಮುಂಬೈ, ಪೂನಾಗಳಲ್ಲಿ ಯಶಸ್ವಿಯಾದಂಥ ರೈತ ಏನು ಬಳಕೆ ಮಾಡಿರ್ತಕ್ಕಂಥ ಸಲಕರಣೆಗಳಾಗಿರ್ಬೋದು, ಕೃಷಿ ಉಪಕರಣಗಳಾಗಿರ್ಬೋದು, ಇಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಈ ಭಾಗದ ರೈತನಿಗೆ ಅತ್ಯಂತ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಒಂದು ಕೃಷಿ ಲೋಕವನ್ನು ಹುಟ್ಟುಹಾಕಲಾಗಿದೆ. ವಿಶಾಲವಾದಂಥ 11 ಎಕರೆ ಪ್ರದೇಶದಲ್ಲಿ ಈ ಕೃಷಿ ಲೋಕದಲ್ಲಿ ನಿಮಗೆ ಕಾಣುವಂಥದ್ದು ಸಾಕಷ್ಟು ಪ್ರಾಯೋಗಿಕವಾಗಿ ಬೆಳೆದಂಥ ಏನು ಬೆಳೆಗಳು, ಅಷ್ಟೇ ಅಲ್ಲದೆ ಕೃಷಿ ಉಪಕರಣಗಳನ್ನು ಕೂಡ, ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ.
ನೋಡಿದ್ರಲ್ಲ, ಈ ಒಂದು ಕೃಷಿ ಲೋಕದಲ್ಲಿ ಅದೆಷ್ಟು ಉಪಯುಕ್ತವಾದಂಥ ಮಾಹಿತಿಗಳು ಇದು ನಮ್ಮ ರೈತನಿಗಾಗಿ ಅಂತ. ಇಂಥ ಉಪಯುಕ್ತ ಮಾಹಿತಿಗಳನ್ನು ಬಳಕೆ ಮಾಡೋದರ ಮೂಲಕ ನಮ್ಮ ರೈತ, ನಷ್ಟದಲ್ಲಿದ್ದ ರೈತ ಲಾಭವನ್ನು ಪಡ್ಕೊಂಡ್ರೆ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದೆ ಮತ್ತಷ್ಟು ಮಾಹಿತಿಗಾಗಿ ಮುಂದಿನ ಲೋಕಕ್ಕೆ ಹೋಗೋಣ.